ನಮ್ಮ ತಾಲೂಕು ಆಡಳಿತಗಳಿಂದ 395ನೇ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಇದೇ ದಿನ ಕೂಡಿ ಬಂದಿದೆ. ಹಾಗೂ ನಮ್ಮೂರಲ್ಲಿ ವಿಶೇಷವಾಗಿ ಪ್ರಸಿದ್ಧವಾಗಿರುವಂಥ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಬ್ರಹ್ಮೋತ್ಸವ ಬಂದಿದೆ. ಅದರ ಪ್ರಯುಕ್ತ ಎಲ್ಲ ಸೇವಾಕರ್ತರ 13 ಜನರು ಕೂಡ ಇವತ್ತೊಂದು ಸಭೆ ಇಟ್ಕೊಂಡಿದ್ದಾರೆ. ಪೀಸ್ ಮೀಟಿಂಗು ಕಾರಣಕರವಾಗಿ ಎಲ್ಲರೂ ಸೇರ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಈ 396ನೇ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿಯ ಪೂಜೆ ಮಾಡೋದ್ರ ಮೂಲಕ ಆಚರಣೆ ಮಾಡಿದ್ವಿ. ಇವಾಗ ವಿಶೇಷವಾಗಿ ಪ್ರಾರ್ಥನೆಯೊಂದಿಗೆ ಈಗ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಅಧ್ಯಕ್ಷ ಅಂತ ತಹಸೀಲ್ದಾರ್ ಅಂತ ಶ್ರೀ ಭರತ್ಜಿಯವರಿಗೂ ಹಾಗೂ ನಮ್ಮ ಆರಕ್ಷಕ ಮುಖ್ಯಸ್ಥರ ರಂಗಸ್ವಾಮಿಯವರಿಗೂ ನಾನು ಮತ್ತು ಬಂದಿರುವಂಥ ಎಲ್ಲ ಉತ್ಸವಧಾರಿಗಳಿಗೂ ಮತ್ತು ಉಳಿದಿರುವಂಥ ಎಲ್ಲ ರೆವಿನ್ಯೂ ಅಧಿಕಾರಿಗಳು ಸೇರಿಸಿದವರು ಬಂದಿರುವಂಥವ್ರಿಗೂ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಮಾಡ್ತೀನಿ. ತುಂಬ ಸಂತೋಷದಿಂದ ಬಂದಿರುವಂಥದ್ದು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಅದರ ಜೊತೆ ಓದಿದ್ದೀವಿ. ಚಿಕ್ಕ ವಯಸ್ಸಿನಿಂದನೂ ನಮ್ಮದು ಮೂಲತಃ ಬಾಗಲಕೋಟೆ ಬೆಳಗಾವಿ ಡಿಸ್ಟ್ರಿಕ್ಟ್ ಆಗಿರೋದ್ರಿಂದ ಸ್ವಲ್ಪ ಅಲ್ಲಿ ಹೆಚ್ಚಿನದಾಗಿ ಶಿವಾಜಿ ಮಹಾರಾಜರ ಪ್ರಭಾವ ಸ್ವಲ್ಪ ಜಾಸ್ತಿನೇ ಇದೆ. ಹಾಗಾಗಿ ಅವ್ರ ಬಗ್ಗೆ ಏನು ಒಂದೆರಡು ಮಾತು ಆಡಬೇಕಂತ ಕೇಳ್ಕೊಂಡಿದ್ದಕ್ಕೆ, ಶಿವಾಜಿ ಮಹಾರಾಜರು ಏನು ಹುಟ್ಟಿನಿಂದನೂ ಅವರು ಬಾಲ್ಯವನ್ನು ಅವರ ತಾಯಿ ಭವಾನಿ ಅವರ ಕೃಪಾ ಕಟಾಕ್ಷದಿಂದ ಅವ್ರ ತಾಯಿ ಜನ್ಮ ಹೊಟ್ಟೆಯಲ್ಲಿರುವಾಗಲೇ ಅವರಿಗೆ ಯಾವ ರೀತಿ ವೇದ ಉಪನಿಷತ್ತುಗಳನ್ನು ಓದಿಬಿಟ್ಟು ಅವರಿಗೆ ಜ್ಞಾನಾರ್ಜನೆ ಅವರು ಗರ್ಭಾವಸ್ಥೆಯಲ್ಲಿ ಇರುವಾಗಲೇ ಸ್ಟಾರ್ಟ್ ಆಯಿತು. ಅಲ್ಲಿಂದ ತಿರ್ಗಾ ಅವರು ಪಟ್ಟಾಭಿಷೇಕ ಮಾಡ್ಕೊಂಡಿದ್ದು ಅದು ರೋಚನೆಯ ವಿಚಾರ. ಅದರಲ್ಲಿ ಅವರು ಮಹಾರಾಷ್ಟ್ರದಲ್ಲಿ ಮತ್ತು ಉತ್ತರದ ಭಾಗಗಳಲ್ಲಿ ದಾಳಿ ಮಾಡಿ ಔರಂಗಜೇಬನಂತ ಘಟಾನುಘಟಿ ಸುಲ್ತಾನರ ಬಹುಮನಿ ಸುಲ್ತಾನರ ಆಳ್ವಿಕೆಯಲ್ಲಿ ಅವರು ಅಲ್ಲಿ ಕೆಲವೊಂದು ಕೋಟೆಗಳನ್ನು ವಶಪಡಿಸಿಕೊಂಡು ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿದರು. ಅದರ ಜೊತೆಗೆ ನಾವು ಅವ್ರ ಬಗ್ಗೆ ವಿಶೇಷವಾಗಿ ಗಮನ ಹರಿಸಬೇಕಂದ್ರೆ ಗೆರಿಲ್ಲಾ ಯುದ್ಧ ತಂತ್ರವನ್ನು ಬಳಸಿಬಿಟ್ಟು ಗುಜರಾತು ಮತ್ತು ಮಹಾರಾಷ್ಟ್ರ ಕೆಲವೊಂದು ಭಾಗಗಳಲ್ಲಿ ಗಡಿ ಭಾಗಗಳಲ್ಲಿ ನಾಗ್ಪುರ ಆಗಿರ್ಬೋದು ಮತ್ತು ರಾಯಗಢ ಕೋಟೆ ಅಂತ ಇದೆ ಮಹಾರಾಷ್ಟ್ರದಲ್ಲಿ ಫೇಮಸ್ ಕೋಟೆ. ಅದು ಕೋಟೆಯನ್ನು ಇವರು ನಿರ್ಮಾಣ ಮಾಡಿದರು. ಯುದ್ಧ ತಂತ್ರದಿಂದ ನಿರ್ಮಾಣ ಮಾಡಿಬಿಟ್ಟು ಒಂದು ಹಿಂದೂ ಸಮಾಜನ ಎತ್ತಿ ಹಿಡಿಯತಕ್ಕಂಥ ಕೆಲಸವನ್ನು ಅವರು ಆ ಸಮಯದಲ್ಲಿ ಮಾಡಿದರು. ಅದರ ಜೊತೆಗೆ ಅವ್ರದ್ದು ಕೆಲವೊಂದಿಷ್ಟು ಅವ್ರ ಮಕ್ಕಳಾಗಿರ್ಬೋದು ಸಂಭಾಜಿ ಮಹಾರಾಜರು ಅವರು ಕೆಳಗಡೆ ದಕ್ಷಿಣ ಭಾರತವನ್ನು ಸೇಫ್ ಮಾಡಿದ್ದು ಆ ರಾಜಮನೆತನ. ಅವರ ಏನು ಅವ್ರದ್ದು ಧೈರ್ಯ ಮತ್ತು ಸಾಹಸಕ್ಕೆ ನಾವು ಅವರಿಂದ ಕಲಿಯಬೇಕಾದ ಕೆಲವೊಂದು ಅಂಶಗಳನ್ನು ಅವ್ರದ್ದು ಅಳವಡಿಸ್ಬೇಕು. ಇಂಥವನ್ನ ಏನು ನಮಗೆ ಶಿವಾಜಿ ಮಹಾರಾಜರ ಚರಿತ್ರೆಯನ್ನು ಓದಿದ ಮೇಲೆ ನಮಗೆ ತಿಳಿದು ಬರ್ತಕ್ಕಂಥ ಸಂಗತಿಗಳು. ನಮಗೆ ಒಂದೆರಡು ಮಾತುಗಳನ್ನು ಆಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಜಯಂತಿನೂ ಇವತ್ತೇ ಬಂದಿದೆ. ಸೊ ಅದು ನಮ್ಮದು ಮೇನ್ ಉದ್ದೇಶ ಪೀಸ್ ಕಮಿಟಿ ಮೀಟಿಂಗ್ ವೆಂಕಟರಮಣ ಸ್ವಾಮಿ ಟೆಂಪಲ್ ಇತ್ತು. ಬಂದಾಗ ಇವ್ರು ಹೇಳಿದ್ರು ಇವತ್ತು ಜಯಂತಿ ಶಿವಾಜಿ ಮಹಾರಾಜ ಅವ್ರ ಬಗ್ಗೆ ಒಂದೆರಡು ಮಾತಾಡೋಕ್ಕೆ. ಸೊ ಈ ದೇಶ ಕಂಡಂಥ ಅತ್ಯಂತ ಬ್ರಿಟಿಷ್ ಅವರಿಗೆ ಸಿಂಹ ಸ್ವಪ್ನವಾದಂಥ ಒಂದು ಪ್ರಿಯ ವಾರಿಯರ್ ಯಾರು ಅಂದರೆ ಶಿವಾಜಿ ಮಹಾರಾಜ್ ಅಂತ ಹೇಳ್ಬೋದು. ಇಡೀ ಬ್ರಿಟಿಷ್ ಸಾಮ್ರಾಜ್ಯಕ್ಕೇ ಅವರ ಅವಧಿಯಲ್ಲಿ ಎಷ್ಟು ಅವರು ಇದನ್ನು ಮಾಡಿದ್ರು ಅಂದರೆ ದೇಶಕ್ಕೋಸ್ಕರ ದೇಶ ಪ್ರೇಮ ಹೇಗೆ ಮೆರೆದಿದ್ದಾರೆ. ಈ ವಾಸ್ ನೋನ್ ಫಾರ್ ಗರಿಲ್ಲಾ ವಾರ್ಫೇರ್. ಸೊ ಗರಿಲ್ಲಾ ವಾರ್ಫೇರ್ ಅಂದರೆ ಬ್ರಿಟಿಷರು ಎದುರೋರು. ಏನಪ್ಪ ಇದೆ ಗರಿಲ್ಲಾ ವಾರ್ಫೇರ್ ಅಂದರೆ ಎದುರು ಬಂದರೆ ಹೊಡೆಯೋರು.
ಅಲ್ಲಿ ಗುಡ್ಡಗಳಲ್ಲೂ ಬಚ್ಚಿಟ್ಕೊಂಡು ಮಾಡೋದು ಟ್ಯಾಕ್ಟಿಕ್ಸ್ ಅವ್ರದ್ದು ಭಾಳ ಇವರೇ ಫಸ್ಟ್ ಟೈಮ್ ತೋರಿಸ್ಕೊಡಿ ಇಂಡಿಯಾ ಈ ಥರನೂ ಒಂದು ವಾರ್ಫೇರ್ ಮಾಡ್ಬೋದಲ್ಲ ಅಂದ್ಬಿಟ್ಟು ಎಲ್ಲ ವೆರಿ ಫೇಮಸ್. ಹಾಗಾಗಿ ಇವ್ರ ಕಾಂಟ್ರಿಬ್ಯೂಷನ್ನ ಈ ದಿವಸ ನೆನೆಸ್ಕೊತಾ ನಾವು ಈ ಜಯಂತಿನ ಸರಳವಾಗಿ ನಮ್ಮ ತಾಲೂಕು ವತಿಯಿಂದ ಆಚರಣೆ ಮಾಡಿದ್ದೀವಿ. ಸೊ ಎಲ್ಲರಿಗೂ ಮತ್ತೊಮ್ಮೆ ಶಿವಾಜಿ ಮಹಾರಾಜರವರ ಜಯಂತಿಯ ಶುಭಾಶಯಗಳು. ಧನ್ಯವಾದ. ಪಿತಾಮಹ ಅಂದರೆ ಇಂಗ್ಲೀಷರು ಬರುವಾಗ ಅವು ಹಡಗುಗಳು ಬಂದರೆ ಅವ್ರು ತಡೆಯಕ್ಕಾಗ್ತಾ ಇರಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರು ಆಧುನಿಕವಾಗಿ ಈ ಹಡಗು ವ್ಯವಸ್ಥೆ 26 ತಾರೀಕು ಈ ಮೆರೀನ್ ಇಂಡಿಯನ್ ಮೆರೀನ್ಗೆ ಅವರ ಒಂದು ವಿಶೇಷವಾಗಿ ಗೌರವಾರ್ಥಕವಾಗಿ ನಾವು ಭಾರತದಲ್ಲಿ ನಾವು ನಿರ್ಮಾಣ ಮಾಡ್ಕೊಳ್ತೀವಿ. ಈ ರೀತಿ ಚರಿತ್ರೆಯಲ್ಲಿ ತುಂಬ ಅವ್ರ ಹೆಸರು ತುಂಬ ವಿಶೇಷವಾಗಿ ಗೌರವಿತವಾಗಿ ನಾವು ಕಾಣ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀರಾ ಹಾಗೂ ತುಂಬ ಸಂತೋಷ ಆಯಿತು. ನಮ್ಮ ತಾಲೂಕು ಆಡಳಿತ ಕಡೆಯಿಂದ ಈ ಕಾರ್ಯಕ್ರಮ ನಡೆಸಿಕೊಡಿ.